ಅವ್ರು ಇಷ್ಟು ವರ್ಷ ಒಂದು 2 ವರ್ಷದ ಕಾಂಟ್ಯಾಕ್ಟ್ ಇತ್ತು. ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಕೆಲಸ ಇತ್ತು ಮನೆ ಅಂತ ಹೋಗ್ತಾ ಇದ್ವಿ. ಇವತ್ತು ಕೆಲಸ ಮುಗಿಸ್ಕೊಂಡು ಕೆಲಸ ಇರಲಿಲ್ಲ, ಮನೆಗೆ ವಾಪಸ್ ಅಂತ ಹೋದೆ. 10 ಗಂಟೆ 11 ಗಂಟೆಗೆ ಹೋದೆ ಸರ್. ಒಳಗಡೆ ಇದ್ರು. ಒಳಗಡೆ ಇದ್ದಾಗ ನಾ ಕೇಳಲ್ಲ ಅಂತ ಹೊತ್ತಿಗೆ ಮೆಟ್ರೆಲ್ಲ ಇಟ್ಕೊಂಡು ಎಲ್ಲ ಲಾಕ್ ಮಾಡ್ಕೊಂಡು ಸರ್ ಹೊಡೆಯೋಕ್ಕೆಲ್ಲ ಬಂದರು. ಅಲ್ಲಿ ಇಲ್ಲೆಲ್ಲ ಜಸ್ಗಟ್ಟಿಗೆಲ್ಲ ನೋವಾಯ್ತು ಸರ್. ಜಸ್ಗಟ್ಟಿಗೆಲ್ಲ ಹೊಡೆಯೋಕ್ಕೆಲ್ಲ ಬಂದರು ಸರ್. ಅದಕ್ಕೆ ನಂಗೆ ನಾವು ತಡೆಯೋಕ್ಕಾಗಲಿಲ್ಲ ಬಂತು. ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಂತ ಸರ್ ಬಂದಿದ್ದು ಸರ್. ಯಾರು? ಸುಜಿತ್ ಹೊಸಪೇಟೆ. ಹ್ಞೂ ಸರ್. ನಮ್ಮನೆ ಒಳಕ್ಕೆ ಬಂದು ನಮಗೆ ಫುಲ್ ಎಲ್ಲ ಮೆಟ್ರೆಲ್ಲ ಲಾಕ್ ಮಾಡಿ ಎಲ್ಲ ಒದೆಗಳೆಲ್ಲ ಆಫ್ ಮಾಡಕ್ ಬಂದ್ರು ಸರ್. ಹೋಮ್ ಗಾರ್ಡ್ಸ್ ಕೆಲ್ಸಕ್ಕೆ ಹೋದಾರೆ ಸರ್ ಅವ್ರು, ಸುಜಿತ್ ಅವರು. ನಾವು ಇಲ್ಲಿ ಕೂಲಿ ಕೆಲಸ ಸರ್, ಕೂಲಿ ಕೆಲಸಕ್ಕೆ ಹೋಗ್ತೀವಿ. ಬಾಳ್ಪೇಟೆಗೆ ಬರ್ತೀವಿ ಕೆಲಸಕ್ಕೆ. ಇವತ್ತು ಕೆಲಸ ಇರಲ್ಲ ಸರ್, ಮನೆಗೆ ವಾಪಸ್ ಹೋದೆ. ಮನೆಗೆ ಹೋಗೋ ಹೊತ್ತಿಗೆ ಅಲ್ಲಿ ಒಳಗಡೆ ಇದ್ರು ಸರ್, ಇಬ್ಬರು ಇದ್ರು. ಕೇಳೋ ಹೊತ್ತಿಗೆ ನನ್ನನ್ನೇ ಲಾಕ್ ಮಾಡ್ಕೊಂಡ್ರು ಸರ್. ಹೊರಗೆ ಬಿಡ್ಲಿಲ್ಲ ಸರ್. ಅವ್ರಿಗೆ ಎಷ್ಟು ವರ್ಷದಿಂದ ಇರ್ತಾರೆ ಸರ್? ಒಂದು ಸ್ವಲ್ಪ ದಿವಸ ಹಿಂಗೆ ಇತ್ತು, ಕಾಂಟ್ಯಾಕ್ಟ್ ಇತ್ತು. ಕಾಂಟ್ಯಾಕ್ಟ್ ಇದ್ದಾಗ ಒಂದು ಸ್ವಲ್ಪ ಗಲಾಟೆಲ್ಲ ಆಯಿತು ಸರ್. ಗಲಾಟೆ ಆಗಿ ಸಮಾಧಾನ ಆಗಿ ಮನೆ ಕರ್ಕೊಂಡು ಬಂದಿದ್ದೆ ಸರ್. ಅವರು ಹೊರಗಡೆ ಹೋಗಿದ್ಲು, ಮನೆಯಲ್ಲಿ ಕರ್ಕೊಂಡು ಬಂದಿದ್ದೆ. ಸಮಾಧಾನ ಮನೇಲಿ ಇತ್ತು. ನಾನು ಕೆಲ್ಸಕ್ಕೆ ಹೋದ್ರೆ ಮನೆಗೆ ಬಂದರೆ ಈ ವಿಚಾರ ಹಿಂಗೆ ಮಾಡ್ತಾರಂತ ಗೊತ್ತಿಲ್ಲ ಸರ್. ಇವತ್ತು ಕೆಲಸ ಇಲ್ಲ ಅಂತ ವಾಪಸ್ ಅದನ್ನ ಮನೆಗೆ ಹೋಗ್ತೀವಿ. ಒಳಗಡೆ ಸಿಗಾಕಿದ್ರು ಸರ್. ಕೇಳಕತ್ತು ಹೋತಿಗೆ ಎಲ್ಲ ಹೊಡೆಯೋಕ್ಕೆಲ್ಲ ಬತ್ತು. ಇಲ್ಲೆಲ್ಲ ಎತ್ಕತ್ತಿಗೆಲ್ಲ ಒದ್ದು ನನಗೆ ಮಾತಾಡೋಕ್ಕೆ ಅವಕಾಶ ಆಗ್ತಿಲ್ಲ ಸರ್. ಸಿರಪ್ ತೊಂದರೆ ಆಗ್ಬಿಟ್ಟಿದೆ. ಹಂಗೆಲ್ಲ ಮಾಡಿ ಒದ್ದೆಲ್ಲ ಮಾಡಿ ಹೊರಡಿಕೆಲ್ಲ ಯಾರು ಸರ್ ಊರಲ್ಲಿ ಯಾರು ಸಿಕ್ಕಿಲ್ಲ ನನಗೆ. ಹೊರಗಡೆಗೆ ಬಂದು ಊರಿಗೆ ಕಿರ್ಚಾದ್ಮೇಲೆ ಊರಲ್ಲೆಲ್ಲ ಬಂದು ಸ್ವಲ್ಪ ಈಗ ಸಪೋರ್ಟ್ ಮಾಡಿ ಹಾಸ್ಪಿಟಲ್ಗೆಲ್ಲ ಸರ್. ನಿಮ್ಮ ಹೆಸರು? ನಂದೀಶ ಸರ್. ಈಗ ನೀವು ಕಂಪ್ಲೇಂಟ್ ಯಾರ್ಯಾರ ಮೇಲೆ ಮಾಡಿದ್ದೀರಾ? ಈಗ ನಿಮ್ಮ ಹೆಂಡತಿ ಮೇಲೆ, ಮತ್ತೆ ಇವ್ರ ಮೇಲೆ, ಸುಜಿತ್ ಮೇಲೆ ಮಾಡ್ತೀವಿ ಈಗ ಏನಾಗ್ಬೇಕಂತ ಒತ್ತಾಯ ಮಾಡ್ತೀರಾ ಸರ್? ಅವನಿಗೆ ಈ ಥರ ಕೆಲಸ ಮಾಡಬಾರ್ದು. ಅವನಿಗೆ ಈ ಥರ ಕೆಲಸ ಮಾಡ್ತೀವಿ. ನಮಗೆ ಈ ಥರ ನಮ್ಮ ಸಂಸಾರನೇ ನಿಂದಿಲ್ಲ ಸರ್. ನಮ್ಮ ಸಂಸಾರ ಹಾಳು ಮಾಡೋ ಕಾರಣ ಅವನೇ. ಇದೆಲ್ಲ ಈಗ ಸ್ವಲ್ಪ ಒಂದು ಹಳೆದೆಲ್ಲ ಇತ್ತು, ಸಮಸ್ಯೆ ನಾನು ಬಗೆಹರಿಸಿದೆ ಸರ್. ಸಮಾಧಾನ ಆಗಿದೆ. ಮಕ್ಳು ನೋಡ್ಕೊಂಡು ಸಮಾಧಾನ ಆಗಿದೆ. ಉದ್ದಕ್ಲು ಇದೇ ನಡಿಬೇಕಂತ ಸರ್ ನಮಗೆ ಆಗಲ್ಲ. ಅವನೇನಾರು ಒಂದು ನಮ್ಗೆ ಪನಿಷ್ಮೆಂಟ್ ಕೊಡ್ಲೇಬೇಕು ಸರ್ ಅವನಿಗೆ. ಇಲ್ಲಾಂದ್ರೆ ಸರಿ ಆಗಲ್ಲ. ನಿಮ್ಮ ಹೆಂಡತಿ ಮತ್ತೆ ಅವನು ಸೇರ್ಕೊಂಡು ನಿಮ್ಮನ್ನ ಕೊಲೆ ಮಾಡೋ ಪ್ರಯತ್ನ ಪಟ್ಟಿದ್ರೆ ಸರ್? ಇಲ್ಲ, ಇಬ್ರು ಒಳಗಡೆ ಇದ್ರು ಸರ್. ಇಬ್ರು ಒಳಗಡೆ ಇದ್ದಾಗ ಕೇಳೋ ಹೊತ್ತಿಗೆ ಇಬ್ರು ಒಳಗಡೆ ಸೇರ್ಕೊಂಡು ಹೊರಗಡಿಕೆ ಬಿಟ್ಟಿಲ್ಲ. ಲಾಕ್ ಬೆಟ್ಟೆಲ್ಲ ಇಸ್ಕೊಂಡ್ಬಂದು ಎಲ್ಲ ಎದಿಗೆಲ್ಲ ಒದ್ದು ಇಲ್ಲೆಲ್ಲ ಒದೆಗೆಲ್ಲ ಬಂದು ಸಾಯಿಸ್ಬೇಕು ಅಂತಾನೆ. ಹೊರಗಡೆ ಬಂದಿಲ್ಲ ಅಂದ್ರೆ ಸರ್, ತಪ್ಪಿಸ್ಕೆ ಬಂದಿಲ್ಲ ಅಂದ್ರೆ ಸಾಯಿಸ್ಬಿಡೋರು.